ನಂಬಿಕೆ ಇಟ್ಟಿದ್ದ ನನ್ನೆಲ್ಲ ಪ್ರೀತಿಸೋ ವರ್ಗದವ್ರಿಗೂ ನನ್ನನ್ನು ತುಂಬ ಪ್ರೀತಿಸೋರಿಗೆ ನಾನು ಸಾರಿ ಕೇಳ್ತೀನಿ, ಮನೆಯವ್ರಿಗೂ ಸಾರಿ ಕೇಳ್ತೀನಿ. ಆಮೇಲೆ ಯಾರಿಗೆ ಆಸೆ ಇರುತ್ತೆ ಮೇಡಮ್ ಹೇಳಿ ಆಚೆ ಬರಬೇಕು ಅಂತ? ಬಿಗ್ ಬಾಸ್ಗೆ ಹೋದವ್ರಿಗೆ ಎಲ್ರಿಗೂ ಆ ಥರದ್ದು ಇರುತ್ತೆ. ಅಂದರೆ ನಾನು ಗೆಲ್ಲೇಬೇಕು, ಗೆದ್ದೇ ಬಿಡ್ತೀನಿ ಅನ್ನೋ ತಲೆಯಲ್ಲಿ ಇಟ್ಕೊಂಡು ಹೋಗಿಲ್ಲ ಮ್ಯಾಮ್. ತುಂಬ ಚೆನ್ನಾಗಿ ಆಡಬೇಕು ಅಂತ. ಆಮೇಲೆ ನಾನು ಎಂಜಾಯ್ ದ ಪ್ರೋಸೆಸ್, ಆ ಪ್ರೋಸೆಸ್ನ ಎಂಜಾಯ್ ಮಾಡಬೇಕು ಅಂತ ಹೋಗಿ. ಯಾಕೆಂದರೆ ನನಗೆ ಓಂ ಪ್ರಕಾಶ್ ಸರ್ ಹೇಳಿದರು, ತುಂಬ ಚೆನ್ನಾಗಿರುತ್ತೆ ಮಗನೇ, ಹೋಗು, ಸಖತ್ತಾಗಿರುತ್ತೆ. ನಾನು ಒಂದು 7 ವಾರ ಹೋಗಿದ್ದೆ. ಆಚೆ ಕೆಲಸ ಮಾಡೋದು, ಸಂಬಳ ತೊಗೊಳ್ಳೋದು, ಸಿನಿಮಾ ಮಾಡೋದು, ಅದೊಂಥರ ಬೇರೆ ಖುಷಿ. ಬಿಗ್ ಬಾಸೇ ಬೇರೆ ಖುಷಿ. ನೀನು ಅಂದ್ಕೊಂಡ್ರು ಎಷ್ಟು ಕೋಟಿ ಇದ್ರು ಅಲ್ಲಿ ಹೋಗೋಕ್ಕಾಗಲ್ಲ. ಕರಿತಿದೆ ಅಂದರೆ ಹೋಗು ಅಂತೇಳಿ ಪಾಪ ಅವರು ಅವ್ರ ಸಿನಿಮಾನ ನನ್ನ ಡೇಟ್ಗಳಿಲ್ಲ ಅಂದರೂ ಮುಗಿಸಿ ಕೊಟ್ಟಿದ್ರು. ಅಷ್ಟು ದೊಡ್ಡ ಡೈರೆಕ್ಟ್ರು ಅವ್ರದ್ದನ್ನು ಮುಗಿಸ್ಕೊಟ್ಟಿದ್ರು. ಇನ್ನೂ ಡಬ್ಬಿಂಗ್ ಆಗಿಲ್ಲ. ಫೀನಿಕ್ಸ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಅವರು ತುಂಬ ಖುಷಿಯಾಗಿರುತ್ತೆ. ಆ ಪ್ರೋಸೆಸ್ ಎಂಜಾಯ್ ಮಾಡು. ನೀನು ನಾನು ಹಂಗೇನೋ ಮಾಡ್ಬಿಡ್ತೀನಿ, ಹಿಂಗೇನೋ ಮಾಡ್ಬಿಡ್ತೀನಿ ಅಂತ ಹೋದರೆ ಹಂಗಾಗಲ್ಲ. ಆ ಪ್ರೋಸೆಸ್ನ ಎಂಜಾಯ್ ಮಾಡು. ಯಾವಾಗ ಆಚೆ ಬರಬೇಕು ಅಂತ ಅಲ್ಲಿ ಆಗಿರುತ್ತೋ ಅದು ಬರೆದ್ಬಿಟ್ಟಿರುತ್ತೆ, ಅವಾಗ ಬಾ, ಆದರೆ ಖುಷಿಯಾಗಿ ಹೋಗು ಅಂತ ಹೇಳಿದ್ರು. ಇದನ್ನು ನಾನು ತುಂಬ ಮೈಂಡ್ಸೆಟ್ ತಲೆಯಲ್ಲಿ ಇಟ್ಕೊಂಡಿದ್ದೆ. ನಾನು ಏನೋ ಅಂತ ಮಾಡ್ತೀನಿ ಆ ಥರದ್ದು ಅಂತ. ಬಟ್ ಅದೇ ಜನಗಳಿಗೋಸ್ಕರ ಮಾಡಬೇಕು ಅಂತ. ಬಟ್ ಓಕೆ ಮ್ಯಾಮ್, ಒಂದು 50 ದಿನದವರೆಗೂ ಇದ್ದೆ. ನಮ್ಮ ಸಿನಿಮಾಗಳಲ್ಲೂ ಹಂಗೆ 50 ಡೇಸ್ 100 ಡೇಸ್ ಆದರೆ ಅದೊಂದು ಸೆಲೆಬ್ರೇಷನ್ನೇ. ಬಟ್ ನಿಜ 100 ಡೇಸ್ ಆಗಿದ್ರೆ ನಾನು ನಮ್ಮದವ್ರಿಗೆಲ್ಲ ತುಂಬ ದೊಡ್ಡ ಖುಷಿ ಆಗೋದು. ನನಗೂ ಒಂದು ಪ್ರೌಡ್ ಫೀಲ್ ಇರೋದು. ನಾವು ಒಂದು ಸಿನಿಮಾ ಮಾಡಿದಾಗ ಮೇಡಮ್ ಎಲ್ಲವೂ ಇಟ್ಟಾಗುತ್ತೆ ಅಂತಲೇ ಮಾಡ್ತೀವಿ. ಎಲ್ಲೋ ಒಂದೊಂದು ಸರಿ ಫ್ಲಾಪ್ ಆಗುತ್ತೆ, ಎಲ್ಲಿ ಮಿಸ್ ಹೊಡಿತು ಅನ್ನೋದೇ ಗೊತ್ತಾಗಲ್ಲ. ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೊಂಡೇ ಮಾಡಿರ್ತೀವಿ. ಅದೇ ಥರದೇ ನಾನು ಮಾಡಿದ್ದೆ. ಸಿನಿಮಾ ಬೇರೆ, ಬಿಗ್ ಬಾಸ್ ಬೇರೆ ಮ್ಯಾಮ್. ಆಮೇಲೆ ನಾನು ಅಲ್ಲಿ ಹೆಂಗಿರೋಕ್ಕೆ ಸಾಧ್ಯನೋ ಹಂಗೆ ಇರೋಕ್ಕೆ ಸಾಧ್ಯ ಮ್ಯಾಮ್. ನೀವು ಆಫ್ ದ ರೆಕಾರ್ಡು ನನ್ನ ನೋಡಿದ್ದೀರಿ. ನಾನು ಸಿನಿಮಾಲೇನೋ ಎಲ್ಲ ರಾಕ್ಷಸನ್ ಥರದ್ದು ಪಾತ್ರಗಳು ಮಾಡಿರ್ಬೋದು. ರಿಯಲ್ ಲೈಫಲ್ಲಿ ಹಂಗಲ್ಲ ಮ್ಯಾಮ್. ನಾನು ಸಿನಿಮಾಲಿ ಮಾತೆತ್ತರೆ ಮಚ್ಚೆತ್ತೀವಿ. ಇಲ್ಲಿ ಸುಮ್ಮನೆ ಒಂದು ಸಣ್ಣದು ತರಕಾರಿ ಚಾಕು ಎತ್ತರೆ 4 ವರ್ಷ ಒಳಗಿರ್ತೀವಿ.